ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸ್ YTI ಚಾನಲ್. ಸೊ ಇವತ್ತಿನ ಕ್ಲಾಸಲ್ಲಿ ಬಂದು ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಟ್ರೇಡ್ ಅವ್ರಿಗೆ ಇಂಜಿನಿಯರಿಂಗ್ ಡ್ರಾಯಿಂಗ್ ಸಬ್ಜೆಕ್ಟ್ ಅಲ್ಲಿರುವಂತಹ ಜಾಮೆಟ್ರಿಕಲ್ ಫಿಗರ್ ಚಾಪ್ಟರ್ ಅಲ್ಲಿ ಸರ್ಕಲ್ಸ್ ಅನ್ನೋ ಟಾಪಿಕ್ ಅನ್ನು ಡಿಸ್ಕಸ್ ಮಾಡೋಣ. ಸೊ ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಆಂಗಲ್ಸ್ ಅಂಡ್ ಟೈಪ್ಸ್ ಆಫ್ ಆಂಗಲ್ಸ್ ಎಲ್ಲ ನೋಡಿದ್ವಿ. ಸೊ ಇದರಲ್ಲಿ ಸರ್ಕಲ್ಸ್ ಹಾಗೂ ಅದರ ಡಿಫ್ರೆಂಟ್ ಪಾರ್ಟ್ಸ್ ಏನೇನಿದೆ, ಸರ್ಕಲ್ ಅಲ್ಲಿ ಯಾವ ಇದನ್ನ ಏನಂತಾರೆ ಅನ್ನೋದನ್ನ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಸೊ ಫಸ್ಟ್ ಆಫ್ ಆಲ್, ಸರ್ಕಲ್ ಅಂದ್ರೆ ಏನು? ಅ ಮೂವಿಂಗ್ ಪಾಯಿಂಟ್ ವಿಚ್ ರಿಮೇನ್ಸ್ ಅಟ್ ಈಕ್ವಲ್ ಡಿಸ್ಟೆನ್ಸ್ ಫ್ರಮ್ ಅ ಫಿಕ್ಸ್ಡ್ ಪಾಯಿಂಟ್ ಕಾಲ್ಡ್ ಸೆಂಟರ್ ಫ್ರಾಮ್ಸ್ ಅ ಸರ್ಕಲ್. ಸೊ ಏನ್ ಹೇಳ್ತಾ ಇದ್ರೆ, ಒಂದು ಮೂವಿಂಗ್ ಪಾಯಿಂಟ್ಗಳನ್ನ, ಬೇರೆ ಬೇರೆ ಪಾಯಿಂಟ್ಗಳನ್ನ ಮಧ್ಯದಲ್ಲಿರುವಂತಹ ಸೆಂಟರ್ ಪಾಯಿಂಟ್ ಇಂದ ಈಕ್ವಲ್ ಡಿಸ್ಟೆನ್ಸ್ ಅಲ್ಲಿ ಬೇರೆ ಬೇರೆ ಪಾಯಿಂಟ್ ಗಳನ್ನ ನಾವು ಪ್ಲೇಸ್ ಮಾಡಿ ಅವನ್ನ ಜಾಯಿಂಟ್ ಮಾಡಿದವಾಗ ಏನು ಆಕಾರ ಸಿಗತ್ತೆ ಅದನ್ನ ನಾವು ಸರ್ಕಲ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್, ಸರ್ಕಂಫರೆನ್ಸ್ ಅಂದ್ರೆ ಏನು? ದ ಸರ್ಕಂಫರೆನ್ಸ್ ಇಸ್ ದ ಪೆರಿಮೀಟರ್ ಆಫ್ ಅ ಸರ್ಕಲ್ ಆರ್ ಎಲಿಪ್ಸ್ ದಟ್ ಈಸ್ ದ ಸರ್ಕಂಫರೆನ್ಸ್ ವುಡ್ ಬಿ ದ ಆರ್ಕ್ ಲೆಂತ್ ಆಫ್ ದ ಸರ್ಕಲ್. ಸೊ ಸರ್ಕಂಫರೆನ್ಸ್ ಅಂದ್ರೆ ಏನು? ಇದು ಎಲ್ಲ ಡಿಫಿಕಲ್ಟ್ ಆಗಿದೆ, ಸಿಂಪಲ್ ಆಗಿ ಹೇಳ್ತೀನಿ. ಒಂದು ಯಾವಾಗ ನಾವು ಸರ್ಕಲ್ ಅನ್ನ ಹಾಕಿರ್ತೀವಿ, ಆ ಸರ್ಕಲ್ ಅನ್ನ ಒಂದ್ ಹತ್ರ ಕಟ್ ಮಾಡಿ ನಾವು ಉದ್ದ ಎಳೆದ್ರೆ ಎಷ್ಟು ಅಗಲ ಆದ್ರೆ ಆ ಒಂದು ಲೈನ್ ಇರುತ್ತೆ, ಅದನ್ನ ಸರ್ಕಂಫರೆನ್ಸ್ ಅಂತ ಹೇಳ್ತೀವಿ. ಅಥವಾ ನಾವು ಒಂದ್ ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡು ಸರ್ಕಲ್ ಅಲ್ಲಿ ಅದನ್ನ ಸುತ್ತಳತೆ, ನಾವು ಹೊರಗಿನಿಂದ ಸುತ್ತಳತೆ ನೋಡಿದವಾಗ ಎಷ್ಟು ಸೆಂಟಿಮೀಟರ್ಸ್ ಅಥವಾ ಮೀಟರ್ಸ್ ಎಷ್ಟು ಅಳತೆ ಇರುತ್ತೆ ಅದು ಬಂದು ನಾವು ಸರ್ಕಂಫರೆನ್ಸ್ ಅಂತ ಕರಿತೀವಿ. ಓಕೆ, ಸೊ ನೋಡ್ರಿ, ಇಲ್ಲಿ ಹೊರಗಡೆಯಿಂದ ಈ ಪಾಯಿಂಟ್ ಇಂದ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತೆ ಬಂದು ಅಲ್ಲಿಗೆ ಎಂಡ್ ಪಾಯಿಂಟ್ ಅನ್ನು ಟಚ್ ಮಾಡ್ಬೇಕು. ಆ ಪಾಯಿಂಟ್ ಇನ್ನ ಟಚ್ ಮಾಡೋ ತನಕನೂ ಎಷ್ಟು ಅಳತೆ ಇರುತ್ತೆ ಹೊರಗಡೆಯಿಂದ ನಾವು ಅದನ್ನ ಅಳತೆ ಮಾಡಿದವಾಗ ಏನು ಇರುತ್ತೆ ಅದು ನಮ್ಗೆ ಸರ್ಕಂಫರೆನ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಈಸ್ ಇನ್ನು ಕೆಲವೊಂದು ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಅನ್ನ ನೋಡೋಣ ಸರ್ಕಲ್ ಗೆ ಸಂಬಂಧಪಟ್ಟಿರುವಂತದ್ದು. ಅದರಲ್ಲಿ ಒಂದು ಕಾರ್ಡ್ ಅಂತ ಹೇಳ್ತೀವಿ. ಸೊ ಕಾರ್ಡ್ ಅಂದ್ರೆ ಈ ಮಧ್ಯ ಪಾಯಿಂಟ್ ಇಂದ ಹೋಗ್ಲಾರ್ದಂಗ ಸರ್ಕಲಿನ ಎರಡು ಪಾಯಿಂಟ್ಗಳು ಯಾವ್ದಾದ್ರೂ ಒಂದು ಸರ್ಕಲಿನ ಸರ್ಕಂಫರೆನ್ಸಿನ ಎರಡು ಹತ್ರ ಟಚ್ ಆಗೋ, ಒಳಗಡೆಯಿಂದ ಅದನ್ನು ಎರಡು ಹತ್ರ ಟಚ್ ಆಗುವಂತಹ ಲೈನ್ ಅನ್ನ ನಾವು ಕಾರ್ಡ್ ಅಂತ ಕರಿತೀವಿ. ಸೊ ನೋಡ್ರಿ, ಸರ್ಕಲಿನ ಸರ್ಕಂಫರೆನ್ಸ್ ಅನ್ನ ಎರಡು ಪಾಯಿಂಟ್ ಹತ್ರ ಟಚ್ ಆಗಿದೆ, ಆದ್ರೆ ಮಧ್ಯಭಾಗದಿಂದ ಹೋಗಿಲ್ಲ. ಸೊ ಈ ರೀತಿಯ ಇರುವಂತಹ ಲೈನ್ ಗಳನ್ನ ನಾವು ಕಾರ್ಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಈಸ್ ಡಯಾಮೀಟರ್ ಅಂತ ಹೇಳ್ತೀವಿ. ಸೊ ಲೈನ್ ಫಾರ್ಮ್ಡ್ ಬೈ ಜಾಯಿನಿಂಗ್ ಟೂ ಪಾಯಿಂಟ್ಸ್ ಆನ್ ದ ಸರ್ಕಲ್ ಅಂಡ್ ಪಾಸಿಂಗ್ ಥ್ರೂ ದ ಸೆಂಟರ್ ಪಾಯಿಂಟ್ ಆಫ್ ದ ಸರ್ಕಲ್ ಇಸ್ ಕಾಲ್ಡ್ ಡಯಾಮೀಟರ್. ಯಾವ ಲೈನ್ ಆದ್ರೆ ಎರಡು ಪಾಯಿಂಟ್ ಸರ್ಕಲ್ ಅಲ್ಲಿ ಎರಡು ಪಾಯಿಂಟ್ ಗಳನ್ನ ಟಚ್ ಆಗೋದಕ್ಕೆ ಹಾಕ್ತಿವಿ, ಅದು ಆ ಲೈನ್ ಬಂದು ಮಧ್ಯ ಪಾಯಿಂಟ್ ಸೆಂಟರ್ ಇಂದ ಹೋಗಿರ್ಬೇಕು. ಆ ರೀತಿ ಒಂದು ಲೈನ್ ಅನ್ನ ನಾವು ಡಯಾಮೀಟರ್ ಲೈನ್ ಅಂತ ಹೇಳ್ತೀವಿ. ಸೊ ಅದು ಏನ್ ಮಾಡುತ್ತೆ, ಒಂದು ಸರ್ಕಲ್ ಅನ್ನ ಎರಡು ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋ ತರ ಇರ್ಬೇಕು, ಈಕ್ವಲ್ ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡೋ ತರ ಇರುವಂತಹ ಲೈನ್ ಅನ್ನ ನಾವು ಡಯಾಮೀಟರ್ ಅಂತ ಕರಿತೀವಿ. ಸೊ ಆಲ್ವೇಸ್ ಅ ಲೈನ್ ಯಾವ್ದಾದ್ರೆ ಮಿಡಲ್ ಪಾಯಿಂಟ್ ಇಂದ ಕ್ರಾಸ್ ಆಗಿ ಸರ್ಕಲಿನ ಸರ್ಕಂಫರೆನ್ಸ್ ಅಲ್ಲಿ ಎರಡು ಪಾಯಿಂಟ್ ಗಳನ್ನ ಟಚ್ ಆಗತ್ತೆ, ಅದನ್ನ ನಾವು ಡಯಾಮೀಟರ್ ಲೈನ್ ಅಂತ ಕರಿತೀವಿ. ಸೊ ಈ ಪಿಕ್ಚರ್ ಅಲ್ಲಿ ನೋಡಬಹುದು ನೀವು. ಸೊ ದಿಸ್ ಈಸ್ ಅ ಡಯಾಮೀಟರ್ ಲೈನ್. ನೋಡ್ರಿ, ಸರ್ಕಲಿನ ಎರಡು ಲೈನ್ಸ್ ಟಚ್ ಆಗಿದೆ, ಮಿಡಲ್ ಪಾಯಿಂಟ್ ಇಂದ ಹೋಗಿದೆ, ಸೊ ಅದನ್ನ ನಾವು ಡಯಾಮೀಟರ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ radius, a line drawn from the center of the circle and meeting any two points on the circumference of the circle is called radius. So radius ಏನು, ಯಾವ್ದಾದ್ರೂ ಒಂದು ಪಾಯಿಂಟ್ ಅನ್ನ ಟಚ್ ಆಗ್ಬೇಕು, ಮಧ್ಯ ಲೈನ್ ಇಂದ ನಾವು ಹಾಕಿರುವಂತಹ ಒಂದು ಲೈನ್ ಯಾವ್ದಾದ್ರು ಒಂದು ಪಾಯಿಂಟ್ ಅನ್ನ ಟಚ್ ಆಗೋ ತರ ಸರ್ಕಂಫರೆನ್ಸ್ ಗೆ ಈ ಲೈನ್ ಅನ್ನ ನಾವು ರೇಡಿಯಸ್ ಅಂತೀವಿ. ಅದು ಸರ್ಕಲಿನ ಯಾವುದೇ ಭಾಗದಲ್ಲಿ ಹಾಕಿರ್ಲಿ, ಯಾವುದೇ ಆಂಗಲ್ ಅಲ್ಲಿ ಹಾಕಿರ್ಲಿ, ಇದನ್ನ ನಾವು ರೇಡಿಯಸ್ ಅಂತ ಕರಿಬಹುದು. MP ಅಥವಾ MO ಅಥವಾ MN ಇವು ಮೂರು ರೇಡಿಯಸ್ ಲೈನ್ಸ್ ಗಳಂತಾನೆ ಹೇಳ್ಬೋದು ನಾವು. ಸೊ ನೆಕ್ಸ್ಟ್ ಬಂದು ಆರ್ಕ್ ಅಂತ ಹೇಳ್ತೀವಿ. ಸೊ an arc of a circle is a
portion of the circumference of the circle. The length of an arc is simply the length of its portion of the circumference. ಸೊ ಯಾವಾಗಾದ್ರೆ ರೇಡಿಯಸ್ ಇಂತರ ಲೈನ್ಗಳು 2 ಲೈನ್ಗಳನ್ನ ಹಾಕ್ತಿವಿ ನಾವು, ಆ 2 ಲೈನ್ಗಳು ಸರ್ಕಂಫರೆನ್ಸ್ ಟಚ್ ಆಗ್ತವೆ. ಟಚ್ ಆಗಿದ್ದವಾಗ ಆ ಸರ್ಕಂಫರೆನ್ಸಿನ ಭಾಗ, 2 ಪಾಯಿಂಟ್ಗಳ ನಡುವೆ ಇರುವಂತಹ ಸರ್ಕಂಫರೆನ್ಸಿನ ಅಳತೆ ಏನಿರುತ್ತೆ ಅದನ್ನ ನಾವು ಆರ್ಕ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಈಸ್ sector and segment ಅಂತ ಹೇಳ್ತೀವಿ. So the segment of a circle is a region bounded by the chord and arc subtended by the chord. So ಸೆಗ್ಮೆಂಟ್ ಅಂತ ಯಾವ್ದನ್ನ ಕರಿತೀವಿ ಅಂತಂದ್ರೆ, ನಾವು ಕಾರ್ಡ್ ಲೈನ್ ಫಸ್ಟ್ ಡಿಸ್ಕಸ್ ಮಾಡಿದ್ವಿ. ಕಾರ್ಡ್ ಲೈನ್, ಆ ರೀತಿ ಒಂದು ಕಾರ್ಡ್ ಲೈನ್ ಹಾಕಿದವಾಗ ಈ ಒಂದು ಅರ್ಧ ಚಂದ್ರಾಕಾರದಲ್ಲಿ ಏನು ಭಾಗ ಇರುತ್ತೆ, ಈ ಭಾಗವನ್ನು ನಾವು ಸರ್ಕಲ್ ಅಲ್ಲಿ ಒಂದು ಭಾಗ ಸಪರೇಟ್ ಏನಾಗತ್ತೆ ಅದನ್ನ ನಾವು ಸೆಗ್ಮೆಂಟ್ ಅಂತ ಕರಿತೀವಿ. ಇವಾಗ ಸೆಕ್ಟರ್ ಅಂದ್ರೆ ಏನು? ಸೊ ರೇಡಿಯಸ್ ಲೈನ್ ಮಿಡಲ್ ಪಾಯಿಂಟ್ ಇಂದ 2 ರೇಡಿಯಸ್ ಲೈನ್ಸ್ ಹಾಕಿದವಾಗ, ಒಂದು ಆಂಗಲ್ ಅಲ್ಲಿ 2 ರೇಡಿಯಸ್ ಲೈನ್ಸ್ ಹಾಕಿದವಾಗ ಆರ್ಕ್ ಅಂತ ಹೇಳಿ ಏನ್ ಬರುತ್ತಲ್ಲ, ಆ ಭಾಗದಲ್ಲಿ ಸರ್ಕಲಿನ ಭಾಗ ಏನಿರುತ್ತೆ ಅಲ್ಲಿ ಆ ಒಂದು ಭಾಗವನ್ನು ನಾವು ಸೆಕ್ಟರ್ ಅಂತ ಕರಿತೀವಿ. ಓಕೆ, ಸೊ ಸೆಗ್ಮೆಂಟ್ ಅಂದ್ರೆ ಏನು? ಕಾರ್ಡ್ ಲೈನ್ ಮಧ್ಯ ಪಾಯಿಂಟ್ ಇಂದ ಮೂವ್ ಆಗ್ಲಾರ್ದಂಗ 2 ಪಾಯಿಂಟ್ಸ್ ನ ಟಚ್ ಆಗೋದನ್ನ ನಾವು ಸೆಗ್ಮೆಂಟ್ ಅಂತ ಕರಿತೀವಿ. ಸೆಕ್ಟರ್ ಅಂದ್ರೆ ರೇಡಿಯಸ್, 2 ರೇಡಿಯಸ್ ಲೈನ್ ಗಳ ಮಧ್ಯದಲ್ಲಿ ಸರ್ಕಲಿನ ಭಾಗ ಏನಿರುತ್ತೆ ಅದನ್ನ ನಾವು ಸೆಕ್ಟರ್ ಅಂತ ಕರಿತೀವಿ. ಸೊ ಟ್ಯಾಂಜೆಂಟ್ ಅಂತ ಹೇಳಿದ್ರೆ, ನೆಕ್ಸ್ಟ್ ಇಸ್ ಟ್ಯಾಂಜೆಂಟ್. ಸೊ ದ ಲೈನ್ ಪಾಸಿಂಗ್ ಫ್ರಮ್ ಎನಿ ಪಾಯಿಂಟ್ ಆನ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಈಸ್ ಕಾಲ್ಡ್ ಟ್ಯಾಂಜೆಂಟ್. ದ ಟ್ಯಾಂಜೆಂಟ್ ಆಫ್ ದ ಸರ್ಕಲ್ is perpendicular to the radius at the point of tangency ಅಂತ ಹೇಳ್ತೀವಿ. ಸೊ ಹೊರಗಡೆಯಿಂದ, ಸರ್ಕಲಿನ ಹೊರಗಡೆ ಭಾಗದಿಂದ ಆ ಒಂದು ಸರ್ಕಲಿನ ಸರ್ಕಂಫರೆನ್ಸ್ಗೆ ಯಾವುದೇ ಲೈನ್ ಟಚ್ ಆಗಿದ್ದವಾಗ ಅದನ್ನ ನಾವು ಟ್ಯಾಂಜೆಂಟ್ ಲೈನ್ ಅಂತ ಕರಿತೀವಿ. ಸೊ ಈ ಟ್ಯಾಂಜೆಂಟ್ ಲೈನ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಈ ಮಿಡಲ್ ಪಾಯಿಂಟ್ ಇಂದ ನಾವು ಒಂದು ಲೈನ್ ಸರ್ಕಂಫರೆನ್ಸ್ಗೆ ಈ ಕಡೆ ಹಾಕಿದವಾಗ ಈ ಟ್ಯಾಂಜೆಂಟ್ ಲೈನ್, ಈ ಸೆಂಟರ್ ಇಂದ ಲೈನ್ ಹಾಕಿರೋದು ಅದು 2 ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಯಾವ ಆಂಗಲ್ ಅಲ್ಲಿ ಅಂದ್ರೆ ಎಲ್ಲಿ ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ ಇದೆ. ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ ಅಂದ್ರೆ ಯಾವ ಭಾಗದಲ್ಲಿ ನಮ್ಗೆ ಸರ್ಕಂಫರೆನ್ಸ್ಗೆ ಆ ಒಂದು ಹೊರಗಡೆ ಹಾಕಿರೋ ಲೈನ್ ಟಚ್ ಆಗಿರುತ್ತೆ, ಆ ಒಂದು ಪಾಯಿಂಟ್ ಅನ್ನ, ಆ ಟಚಿಂಗ್ ಪಾಯಿಂಟ್ ಅನ್ನ ನಾವು ಏನ್ ಹೇಳ್ತೀವಿ ಇಲ್ಲಿ, ಟ್ಯಾಂಜೆನ್ಸ್, ಪಾಯಿಂಟ್ ಆಫ್ ಟ್ಯಾಂಜೆನ್ಸಿ ಅಂತ ಹೇಳ್ತೀವಿ. ಸೊ ಈ ಪಾಯಿಂಟ್ ಗೆ ಕರೆಕ್ಟ್ ಆಗಿ ಮಧ್ಯದಿಂದ ನಾವು ಸರ್ಕಲ್ ಇಂದ ಮಿಡಲ್ ಪಾಯಿಂಟ್ ಇಂದ ನಾವು ಒಂದು ಲೈನ್ ಅನ್ನ ಎಳೆದವಾಗ ಈ ಟ್ಯಾಂಜೆಂಟ್ ಲೈನ್ ಹಾಗೂ ಈ ಒಂದು ರೇಡಿಯಸ್ ಲೈನ್ ಏನ್ ಹಾಕಿರ್ತೀವಿ ನಾವು ಮಿಡಲ್ ಪಾಯಿಂಟ್ ಇಂದ, ಅವು 2 ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರ್ತವೆ. ಆ ರೀತಿ ಇದ್ದವಾಗ ಮಾತ್ರ ಅದನ್ನ ಟ್ಯಾಂಜೆಂಟ್ ಲೈನ್ ಅಂತ ಕರಿತೀವಿ ನಾವು. ಓಕೆ, ಸೊ ನೆಕ್ಸ್ಟ್ ಈಸ್ ದಿಸ್ ಇಸ್ ಆಲ್ ಅಬೌಟ್ ದ ಸರ್ಕಲ್. ಮುಂದಿನ ವಿಡಿಯೋ ಅಲ್ಲಿ ನಾವು ಬೇರೆ ಟಾಪಿಕ್ ಇಂದ ಟ್ರಯಾಂಗಲ್ಸ್ ಹಾಗೂ ಕ್ವಾಡ್ಲ್ಯಾಟರ್ಸ್, ಪಾಲಿಗಾನ್ಸ್ ಎಲ್ಲ ಇದಾವೆ, ಅದನ್ನೆಲ್ಲ ಡಿಸ್ಕಸ್ ಮಾಡೋಣ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಸೊ ಇದೆಲ್ಲ ಸಿಲೆಬಸ್ಸಿಗಿದೆ. ಅಫ್ಕೋರ್ಸ್ ನಾವೆಲ್ಲ ಚಿಕ್ಕವಾಗಿಂದ ಇವನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಈ ಕ್ಲಾಸಸ್ ಅಲ್ಲಿ. ಬಟ್ ಸಮ್ ಪೀಪಲ್ ಹೂ ಕೆನಾಟ್ ಅಂಡರ್ಸ್ಟ್ಯಾಂಡ್ ಎಟ್ ದಟ್ ಟೈಮ್, ಇವಾಗ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ನಾನು ಸಿಲೆಬಸ್ಗೆ ಇರೋದನ್ನ ಇದನ್ನ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Please subscribe and press the bell icon for further notifications. Like and share the videos. Thank you.